ಆತ್ಮೀಯ ವಿದ್ಯಾರ್ಥಿಗಳೇ, ಇಂದಿನ ತರಗತಿ ನಿಮಗೆಲ್ಲ ಸ್ವಾಗತ. ಪರೀಕ್ಷೆಯಲ್ಲಿ ಪುನರಾವರ್ತನೆಯಾಗಿರುವಂಥ ಪ್ರಶ್ನೋತ್ತರಗಳನ್ನು ನಿಮಗೆ ತರ್ತಾ ಇದ್ದೇನೆ. ಒಮ್ಮೆ ಆಲಿಸಿ ಅಭ್ಯಾಸ ಮಾಡಿ ಇಟ್ಕೊಳ್ಳಿ. ಪರೀಕ್ಷೆಗೆ ನೆರವಿಗೆ ಸಹಾಯಕ್ಕೆ ಬಂದೇ ಬರುತ್ತೆ. ನಾನಿಂದು ನಿಮ್ಮ ಎದುರಿಗೆ ಹಂಚಿಕೊಳ್ಳಲಿಕ್ಕೆ ತಂದಿರುವಂಥ ಪಾಠ ಭಾರತಕ್ಕಿರುವ ಸವಾಲುಗಳು ಹಾಗೂ ಅವುಗಳ ಪರಿಹಾರೋಪಾಯಗಳು. ಕೋಮುವಾದ ಈ ಯೂನಿಟಲ್ಲಿ ನೋಡೋಣ. ಏಪ್ರಿಲ್ 23 ಕೇಳಿದರು, ಕೋಮುವಾದ ಎಂದರೇನು? ಧರ್ಮದ ಆಧಾರದ ಮೇಲೆ ಸಮಾಜದ ವಿಭಜನೆ ಹಾಗೂ ಪರಸ್ಪರ ವೈಷಮ್ಯ ಬೆಳೆಸಿಕೊಳ್ಳುವುದನ್ನು ಕೋಮುವಾದ ಅಥವಾ ಮತೀಯವಾದ ಎಂದು ಕರೆಯುತ್ತೇವೆ. ಕೋಮುವಾದ ದೇಶದ ಐಕ್ಯತೆಗೆ ಮಾರಕ ಹೇಗೆ? ಧರ್ಮದ ಆಧಾರದಲ್ಲಿ ಸಮಾಜದ ವಿಭಜನೆಯನ್ನು ಕೋಮುವಾದ ಎನ್ನುವರು. ಪರಸ್ಪರ ಅಪನಂಬಿಕೆ, ಭಯದ ವಾತಾವರಣ, ಗುಂಪುಗಾರಿಕೆ, ಆರ್ಥಿಕ ವೈಷಮ್ಯ, ರಾಜಕೀಯ ಪೈಪೋಟಿಯಲ್ಲಿ ಉಂಟಾಗುವುದು, ರಾಷ್ಟ್ರೀಯ ಏಕತೆ ಹಾಗೂ ಸಮಗ್ರತೆಗೆ ಧಕ್ಕೆ, ಜೀವ ಹಾಗೂ ಆಸ್ತಿ ಹಾನಿಯಾಗುತ್ತದೆ. ಕೋಮುವಾದವನ್ನು ನಿಯಂತ್ರಿಸಲು ಕೈಗೊಳ್ಳಬೇಕಾದ ಕ್ರಮಗಳು ಯಾವುವು? ಜೂನ್ 20 ಪ್ರಶ್ನೆ ಕೇಳಿದ್ರು. ಏಕರೂಪ ನಾಗರಿಕ ಸಂಹಿತೆ, ಜಾತ್ಯತೀತ ಮನೋಭಾವ, ಶಿಕ್ಷಣದಲ್ಲಿ ಜಾತ್ಯತೀತ ತತ್ವ, ಶಾಸ್ತ್ರೀಯ ರಾಷ್ಟ್ರೀಯವಾದವನ್ನು ಬೆಳೆಸುವುದು, ಜನರಲ್ಲಿ ಜಾಗೃತಿ ಮೂಡಿಸುವುದು, ರಾಷ್ಟ್ರೀಯತೆಯ ಚಿಂತನೆಗೆ ಆದ್ಯತೆ. ಈಗ ಪ್ರಾದೇಶಿಕವಾದ ಯೂನಿಟ್ ನೋಡ್ಕೊಂಡು ಬರೋಣ. ಪ್ರಾದೇಶಿಕವಾದ ಎಂದರೇನು? ತಾವು ವಾಸಿಸುವ ಪ್ರದೇಶದ ಬಗ್ಗೆ ಇರುವ ಅತಿಯಾದ ಅಭಿಮಾನವನ್ನು ನಾವು ಪ್ರಾದೇಶಿಕವಾದ ಎನ್ನುತ್ತೇವೆ. ಇದು ರಾಷ್ಟ್ರೀಯ ಸಮಗ್ರತೆಗೆ ಧಕ್ಕೆಯುಂಟು ಮಾಡುತ್ತದೆ. ಉಪಪ್ರಾದೇಶಿಕವಾದ ಎಂದರೇನು? ರಾಜ್ಯದೊಳಗಿನ ವಿವಿಧ ಪ್ರದೇಶಗಳಲ್ಲಿರುವ ಪ್ರಾದೇಶಿಕವಾದವನ್ನು ಉಪಪ್ರಾದೇಶಿಕವಾದ ಎಂದು ಕರೆಯಬಹುದು. ಕರ್ನಾಟಕದಲ್ಲಿ ಪ್ರಾದೇಶಿಕ ಅಸಮತೋಲನ ನಿವಾರಣೆಗಾಗಿ ಹೇಗೆ ಪ್ರಯತ್ನಿಸಲಾಗುತ್ತದೆ? ಡಾಕ್ಟರ್ DM ನಂಜುಂಡಪ್ಪ ಸ್ವಾಮಿ ಸಮಿತಿಯ ಮುಖಾಂತರ ಮಲೆನಾಡು ಪ್ರದೇಶದ ಅಭಿವೃದ್ಧಿ ಮಂಡಳಿ, ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ, ಬಯಲುಸೀಮೆ ಪ್ರದೇಶ ಅಭಿವೃದ್ಧಿ ಮಂಡಳಿ ಮತ್ತು ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರಗಳನ್ನು ರಚಿಸಲಾಗಿದೆ. ಕಲ್ಯಾಣ ಕರ್ನಾಟಕದ ಭಾಗದ 7 ಜಿಲ್ಲೆಗಳಿಗೆ ವಿಶೇಷ ಮಾನ್ಯತೆ ಅಂದರೆ ಸಂವಿಧಾನದ 371J ಅಡಿಯಲ್ಲಿ ನೀಡಲಾಗಿದೆ. ಕರ್ನಾಟಕದಲ್ಲಿ DM ನಂಜುಂಡಪ್ಪ ಸಮಿತಿಯನ್ನು ಏಕೆ ರಚಿಸಲಾಯಿತು? ಏಪ್ರಿಲ್ 23 ಕೇಳಿದರು. ಪ್ರಾದೇಶಿಕ ಅಸಮತೋಲನವನ್ನು ನಿವಾರಿಸಲು ಕರ್ನಾಟಕದಲ್ಲಿ DM ನಂಜುಂಡಪ್ಪ ಸಮಿತಿಯನ್ನು ರಚಿಸಲಾಯಿತು. ಅನಕ್ಷರತೆಯನ್ನು ಹೋಗಲಾಡಿಸಲು ಕೈಗೊಂಡ ಕ್ರಮಗಳು ಯಾವುವು? ಏಪ್ರಿಲ್ 23 ಕೇಳಿದರು. ಜೂನ್ 23, ಏಪ್ರಿಲ್ 24 ಸಹ ಕೇಳಿದರು. ಸರ್ವ ಶಿಕ್ಷಣ ಅಭಿಯಾನ 2001, 6ರಿಂದ 14 ವರ್ಷದ ಮಕ್ಕಳಿಗೆ ಶಿಕ್ಷಣ, ವಿಕಲಚೇತನರ ಶಿಕ್ಷಣ ಮತ್ತು ಮಹಿಳಾ ಶಿಕ್ಷಣ, ರಾಷ್ಟ್ರೀಯ ಸಾಕ್ಷರತಾ ಮಿಷನ್ 1988, ಸಾಕ್ಷರತಾ ಭಾರತ, 21ನೇ ವಿಧಿಯ ಶಿಕ್ಷಣ ಮೂಲಭೂತ ಹಕ್ಕು ಜೂನ್ 20 ಕೇಳಿದರು. ಶಿಕ್ಷಣ ಹಕ್ಕು ಕಾಯ್ದೆ 2009, 6ರಿಂದ 14 ವರ್ಷ ವಯೋಮಾನದವರೆಗೆ ಶಿಕ್ಷಣವನ್ನು ಕಡ್ಡಾಯಗೊಳಿಸಲಾಗಿದೆ. ಈಗ ಭ್ರಷ್ಟಾಚಾರದ ಬಗ್ಗೆ ನೋಡ್ಕೊಂಡು ಬರುವ. ಸ್ವಂತ ಲಾಭಕ್ಕಾಗಿ ಅಧಿಕಾರದ ದುರುಪಯೋಗ ಮಾಡಿಕೊಳ್ಳುವುದನ್ನು ನಾವು ಭ್ರಷ್ಟಾಚಾರ ಎನ್ನುತ್ತೇವೆ. ಭ್ರಷ್ಟಾಚಾರದ ಪರಿಣಾಮಗಳು ಯಾವಪ್ಪ ಅಂತ ಕೇಳಿದರೆ, ಕಾನೂನು ಬಾಹಿರವಾದುದು, ಸಮಾಜ ವಿರೋಧಿ, ಅನೈತಿಕವಾದುದಾಗಿದೆ, ಆಡಳಿತದಲ್ಲಿ ಪಾರದರ್ಶಕತೆಗೆ ಧಕ್ಕೆ, ಲೋಪದೋಷಗಳಿಗೆ ಹಾಗೂ ವಂಚನೆಗಳಿಗೆ ಅನುವು ಮಾಡಿಕೊಡುತ್ತದೆ, ಅದು ದೇಶದ ಸಾಮಾಜಿಕ, ಆರ್ಥಿಕ ಹಾಗೂ ರಾಜಕೀಯ ವ್ಯವಸ್ಥೆ ದುರ್ಬಲಗೊಳಿಸುತ್ತದೆ. ಭ್ರಷ್ಟಾಚಾರವನ್ನು ನಿಯಂತ್ರಿಸುವುದು ಹೇಗೆ? ಭಾರತ ಸರ್ಕಾರ ಲೋಕಪಾಲ ಸಂಸ್ಥೆಯನ್ನು ಸ್ಥಾಪಿಸಿದೆ. ರಾಜ್ಯಗಳಲ್ಲಿ ಲೋಕಾಯುಕ್ತ ಸಂಸ್ಥೆಯನ್ನು ಸ್ಥಾಪಿಸಲಾಗಿದೆ. ಕೇಂದ್ರೀಯ ಜಾಗೃತಿ ದಳವನ್ನು ಸ್ಥಾಪಿಸಲಾಗಿದೆ. ಭ್ರಷ್ಟಾಚಾರ ತಡೆ ಕಾಯಿದೆ 1988 ಜಾರಿ ತರಲಾಗಿದೆ. ಮಾಹಿತಿ ಹಕ್ಕು ಕಾಯ್ದೆ 2005 ರೈಟ್ ಆ್ಯಕ್ಟ್ ತರಲಾಗಿದೆ. ಸರ್ಕಾರಿ ಕಚೇರಿಗಳಲ್ಲಿ CC ಕ್ಯಾಮರಾಗಳನ್ನು ಅಳವಡಿಸಲಾಗಿದೆ. ಕಡತಗಳ ತ್ವರಿತ ವಿಲೇವಾರಿಗಾಗಿ ಆಫೀಸ್ ವ್ಯವಸ್ಥೆ ಜಾರಿಗೊಳಿಸಲಾಗಿದೆ. ಸಕಾಲ, ಜನಸ್ಪಂದನ, ಜನಸೇವಕ ಮೊದಲಾದ ಯೋಜನೆಗಳನ್ನು ಜಾರಿಗೊಳಿಸಲಾಗಿದೆ. ಸರ್ಕಾರಿ ಕಚೇರಿಗಳಲ್ಲಿ ದೂರು ಪೆಟ್ಟಿಗೆಗಳನ್ನು ಇಡಲಾಗಿದೆ. ಕರ್ನಾಟಕದಲ್ಲಿ ಲೋಕಾಯುಕ್ತ ಸಂಸ್ಥೆಯನ್ನು ಏಕೆ ಸ್ಥಾಪಿಸಲಾಗಿದೆ? ಭ್ರಷ್ಟಾಚಾರ ನಿಯಂತ್ರಣಕ್ಕಾಗಿ ಕರ್ನಾಟಕದಲ್ಲಿ ಲೋಕಾಯುಕ್ತ ಸಂಸ್ಥೆಯನ್ನು ಸ್ಥಾಪಿಸಲಾಗಿದೆ. ಆಫೀಸ್ ವ್ಯವಸ್ಥೆ ಏಕೆ ಜಾರಿಗೊಳಿಸಲಾಗಿದೆ? ಕಡತಗಳನ್ನು ತ್ವರಿತವಾಗಿ ವಿಲೇವಾರಿ ಮಾಡುವುದಕ್ಕಾಗಿ ಆಫೀಸ್ ವ್ಯವಸ್ಥೆ ಜಾರಿಗೊಳಿಸಲಾಗಿದೆ. ಲಿಂಗ ತಾರತಮ್ಯ ಹೋಗಲಾಡಿಸಲು ಸರ್ಕಾರ ಕೈಗೊಂಡಿರುವ ಕ್ರಮಗಳು ಯಾವುವು? ಸೆಪ್ಟೆಂಬರ್ 20, ಜೂನ್, ಸೆಪ್ಟೆಂಬರ್ 22, ಏಪ್ರಿಲ್ 24 ಈ ಪ್ರಶ್ನೆಯನ್ನು ಕೇಳಲಾಗಿತ್ತು. ಮಹಿಳೆಯರ ಸ್ಥಾನಮಾನ ಉತ್ತಮಪಡಿಸಲು ಸಲಹೆಗಳು ಏನು?
ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸರ್ಕಾರಿ ಉದ್ಯೋಗಗಳಲ್ಲಿ ಮಹಿಳಾ ಮೀಸಲಾತಿ, ಕರ್ನಾಟಕದ ಸ್ಥಳೀಯ ಸಂಸ್ಥೆಗಳಲ್ಲಿ ಶೇಕಡ 50ರಷ್ಟು ಸ್ಥಾನಗಳ ಮೀಸಲಾತಿ, ನಾರಿ ಶಕ್ತಿ ವಂದನಾ ಅಧಿನಿಯಮ, ಲೋಕಸಭೆ ವಿಧಾನಸಭೆಗಳಲ್ಲಿ ಮಹಿಳೆಯರಿಗೆ ಶೇಕಡ 33ರಷ್ಟು ಮೀಸಲಾತಿ, ರಾಷ್ಟ್ರೀಯ ಹಾಗೂ ರಾಜ್ಯ ಮಹಿಳಾ ಆಯೋಗ, ಮಹಿಳಾ ಅಭಿವೃದ್ಧಿ ನಿಗಮ, ಸಖಿ ಒನ್ ಸ್ಟಾಪ್ ಸೆಂಟರ್, ಕೌಟುಂಬಿಕ ದೌರ್ಜನ್ಯದಿಂದ ಮಹಿಳೆಯರ ರಕ್ಷಣಾ ಕಾಯ್ದೆ 2005ರಲ್ಲಿ ಜಾರಿಗೆ ತರಲಾಗಿದೆ, ಮಹಿಳೆಯರ ಲೈಂಗಿಕ ಕಿರುಕುಳ ನಿಷೇಧ ಕಾಯ್ದೆ 2013ರಲ್ಲಿ ಜಾರಿಗೆ ತರಲಾಗಿದೆ, ಮಹಿಳಾ ಸಹಾಯವಾಣಿ 1991 ಸೌಲಭ್ಯ. ಮೊಟ್ಟಮೊದಲ ಮಹಿಳಾ ರಾಷ್ಟ್ರಾಧ್ಯಕ್ಷರು ಯಾರು? ಭಾರತ ಮೊಟ್ಟಮೊದಲ ಮಹಿಳಾ ಪ್ರಧಾನಮಂತ್ರಿಯಾಗಿ ಯಾರನ್ನು ನಿರ್ವಹಿಸಿದರು? ಭಾರತ ಸರ್ವೋಚ್ಚ ನ್ಯಾಯಾಲಯದ ಮೊಟ್ಟಮೊದಲ ಮಹಿಳಾ ನ್ಯಾಯಮೂರ್ತಿ ಯಾರಾಗಿದ್ದರು? ಭಾರತ ಚುನಾವಣಾ ಆಯೋಗದ ಮೊಟ್ಟಮೊದಲ ಮಹಿಳಾ ಮುಖ್ಯ ಚುನಾವಣಾ ಆಯುಕ್ತ ಯಾರಾಗಿದ್ದರು? ಲೋಕಸಭಾ ಹಾಗೂ ವಿಧಾನಸಭೆಗಳಲ್ಲಿ ಮಹಿಳೆಯರಿಗೆ ಶೇಕಡ 33 ಮೀಸಲಾತಿ ಒದಗಿಸುವ ಸಂಸತ್ತಿನ ಮಸೂದೆ ಯಾವುದು? ಮಹಿಳಾ ಸಹಾಯವಾಣಿ ಸಂಖ್ಯೆ ಯಾವುದು? ಉತ್ತರ ಕಂಡುಕೊಳ್ಬೇಕು. ಚೆನ್ನಾಗಿ ಅಭ್ಯಾಸ ಮಾಡ್ಕೊಳ್ಳಿ. ಬಾಯಿಗೆ ಬಂದಿದ್ದೆಲ್ಲ ಬರೆದ್ರೆ ಉತ್ತರ ಆಗೋದಿಲ್ಲ. ಪಠ್ಯಪುಸ್ತಕದಲ್ಲಿ ನಮ್ಮ ಘನ ಸರ್ಕಾರ ನಮ್ಗೆ ಏನೇನು ಸೂಚಿಸಿದೆಯೋ ಆ ಸೂಚಿಸಿರುವಂಥ ಪಠ್ಯಪುಸ್ತಕ ಅಂಶಗಳನ್ನೇ ನಾವು ಪರೀಕ್ಷೆ ಪತ್ರಿಕೆಗಳಲ್ಲಿ ಬರೆದದ್ದೇ ಆದರೆ ಒಳ್ಳೆಯ ಅಂಕ ಗಳಿಸಲಿಕ್ಕೆ ಸಾಧ್ಯ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ. ಸರ್ವರಿಗೂ ಶುಭವಾಗಲಿ. ಸರ್ವೇ ಜನೋ ಸುಖಿನೋ ಭವಂತು.